ಎಲ್ರಿಗೂ. ತುಂಬ ಜನರು ನನಗೆ ಈ ಚಾನಲ್ಗೆ ಸಪೋರ್ಟ್ ಕೊಡ್ತಾ ಇದ್ದೀರಿ ಮತ್ತು ತುಂಬ ಜನ ಪಾಸಿಟಿವ್ ವೈಬ್ಸನ್ನು ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನನ್ನು ನಂಬಿ ಎಲ್ಲರೂ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು. ಎಲ್ಲರಿಗೂ ಹೀಗೇನೆ ಜಾಬ್ ಸಿಗಲಿ. ಲಾಸ್ಟ್ 2 ವಾರದಲ್ಲಿ ಸುಮಾರು ಜನರಿಗೆ ಜಾಬ್ ಸಿಕ್ಕಿದೆ. ಸೊ ನೀವು ಕೂಡ ಆದಷ್ಟು ಬೇರೆಯವರಿಗೆ ಹೆಲ್ಪ್ ಮಾಡಿ ಮತ್ತು ವೀಡಿಯೋಸನ್ನೆಲ್ಲ ಶೇರ್ ಮಾಡಿ. ದಯವಿಟ್ಟು ಓಲ್ಡು ವೀಡಿಯೋಸನ್ನು ನೋಡಬೇಡಿ, ಯಾಕೆಂದರೆ ಅಲ್ಲಿ ಏನು ಯೂಸ್ ಇಲ್ಲ. ನೋಡಿದರೆ ಅಲ್ಲಿ ನೀವು ವಿಡಿಯೋ ನೋಡಿದರೆ, ನೀವು ಜಾಬಿಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಿದರೆ, ಅವರಿಗೊಂದು ವೇಳೆ ಕೆಲಸದವರು ಸಿಕ್ಕಿದರೆ ಅವರು ಮತ್ತೆ ನಿಮ್ಮ ಫೋನನ್ನು ರಿಸೀವ್ ಮಾಡೋದಿಲ್ಲ ಅಥವಾ ಸ್ವಿಚ್ ಆಫ್ ಎಲ್ಲ ಇರ್ತದೆ. ಹಾಗಾಗಿ ಸೊ ಹೊಸತು ವೀಡಿಯೋಸನ್ನು ನೋಡಿ ಅದಕ್ಕೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇರುವಂಥ ಏನಾದರೂ ಜಾಬ್ ಇದ್ದರೆ ಸೂಟೇಬಲ್ ಆಗುವಂಥದ್ದು. ಮತ್ತು ಇನ್ನೇನೋ ಒಂದು ವಿಷಯ ಹೇಳಲಿಕ್ಕಿತ್ತು ನನಗೆ. ಹಾಗೆ ಇಂಥದ್ದು ಮತ್ತು 2-3 ಹೇಳಿದರು ನನಗೆ ರೆಸ್ಯೂಮ್ ಹೇಗೆ ಮಾಡೋದು ಅಂತ ಹೇಳಿಕೊಡಿ ಅಂತ ಹೇಳಿದರು. ಸೊ ರೆಸ್ಯೂಮ್ ಮಾಡೋದು ಹೇಗೆ ಅಂತ ಹೇಳಿಕೊಡೋದು ಇದು ಚಾನೆಲ್ ಅಲ್ಲ, ಇದು ಜಾಬ್ ಚಾನೆಲ್. ಇಲ್ಲಿ ಜಾಬನ್ನು ನಾನು ಸಿಕ್ಕಿದರೆ ಹಾಕೋದು, ನನಗೇನಾದರೂ ಜಾಬ್ ಹಾಕಿ ಅಂತ ಇನ್ಫಾರ್ಮೇಷನ್ ಕೊಟ್ಟರೆ, ಒಳ್ಳೆ ಜಾಬ್ ಇದ್ದರೆ ಹಾಕೋದು. ಸೊ ಇದು ಜಾಬ್ ಪೋಸ್ಟೆಡ್ ಮಾತ್ರ. ಇದು ರೆಸ್ಯೂಮನ್ನು ನಿಮಗೆ ಹೇಳಿಕೊಡುವಂಥ ವೀಡಿಯೋಸ್ ಇದು ಅಲ್ಲ. ಯಾಕಂದರೆ ಯೂಟ್ಯೂಬ್ ಚಾನಲ್ ಒಂದು ಕ್ರಿಯೇಟ್ ಮಾಡುವಾಗ ನಾವು ನಮಗೆ ಆದಂಥ ಒಂದು ಏನಿರ್ತಾರೆ ಗೊತ್ತುಂಟಾ, ಒಂದೇ ಕಂಟೆಂಟ್ ಮಾಡಲಿಕ್ಕೆ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ಜಾಬ್ ಇದ್ದಾದರೆ ಜಾಬ್ ಇತ್ತು, ಅದರಲ್ಲಿ ವ್ಲಾಗ್ ಇದ್ದು ಹಾಕೋದಿಲ್ಲ. ವ್ಲಾಗ್ ಬೇರೆ, ಜಾಬ್ ಬೇರೆ, ಮತ್ತು ಟ್ರಾವೆಲಿಂಗ್ ಚಾನಲ್ಸ್ ಬೇರೆ, ವ್ಲಾಗ್ ಚಾನಲ್ ಬೇರೆ, ಟೆಕ್ ಚಾನಲ್ಸ್ ಬೇರೆ. ಸೊ ಆ ರೀತಿ ಕೆಲವೊಮ್ಮೆ ರಂಗೋಲಿ ಚಾನಲ್ಸ್ ಮಾಡ್ತಾರೆ, ಕೆಲವೊಮ್ಮೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚಾನಲ್ ಮಾಡ್ತಾರೆ. ಸೊ ಹಾಗಾಗಿ ಒಂದೊಂದು ಚಾನಲಿಗೆ ಒಂದೊಂದು ಕಂಟೆಂಟ್ ಎಲ್ಲ ಮಿಕ್ಸಪ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಮಾಡ್ತಾರೆ ಮಿಕ್ಸಪ್, ಆದರೆ ಅದು ಸ್ಟಾರ್ಟಿಂಗಿಂದಲೇ ಚಾನಲ್ ಓಪನ್ ಮಾಡುವಾಗಲೇ ಮಿಕ್ಸಪ್ ಮಾಡಿದ್ರೆ ಭಾರಿ ಒಳ್ಳೆಯದು. ಈಗ ನಾನು ಫಾರ್ ಎಕ್ಸಾಂಪಲ್ ನಾನೀಗ ಮಾಡಿದ್ದೇನೆ ಜಾಬ್ ಚಾನಲ್ ಅಂತ ಹೇಳಿ. ಸೊ ಆವಾಗ ನಾನು ಜಾಬ್ ಇನ್ಫಾರ್ಮೇಷನ್ ಮಾತ್ರ ಕೊಡಬೇಕಾಗ್ತದೆ. ಅದನ್ನು ಬಿಟ್ಟು ಅಲ್ಲಿ ಬೇರೆ ರೆಸ್ಯೂಮ್ ಮಾಡಿ ಹೇಳಿ ಎಲ್ಲ ಕೊಡೋದು ಅದೆಲ್ಲ ಇದು ಎಂಥ ಮೀನಿಂಗ್ಫುಲ್ ಅಲ್ಲ, ಒಳ್ಳೆಯದು ಕೂಡ ಅಲ್ಲ ಅದು ಮಾಡೋದು. ರೆಸ್ಯೂಮನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡೋದು. ಸೊ ರೆಸ್ಯೂಮನ್ನು ಹೇಗೆ ಮಾಡೋದು ಹೇಳಿಕೊಡೋದು ಅಂತ ನಿಮಗೆ ಅಷ್ಟೊಂದು ಏನಾದರೂ ಇದ್ದಿದ್ದರೆ ನಮ್ಮದು ChatGPT ಉಂಟಲ್ವಾ, ಅದರಲ್ಲಿ ನೀವು ನಿಮ್ಮದು ಯಾವುದಕ್ಕೆ ನಿಮಗೆ ರೆಸ್ಯೂಮ್ ಮಾಡಿ ಕೊಡಬೇಕು ಅಂತ ಹೇಳಿ, ನಿಮ್ಮ ಮ್ಯಾಟರ್ ಏನು, ನಿಮ್ಮ ವಿಷಯ ಏನು, ಅದರಲ್ಲಿ ChatGPTಯಲ್ಲಿ ಹಾಕಿ. ಸೊ ಆವಾಗ ಮತ್ತೆ ಲಾಸ್ಟಿಗೆ ಎಂಡಿಗೆ ಕೇಳಿ, ಎಲ್ಲ ವಿಷಯವನ್ನು ಹಾಕಿ ಆದಮೇಲೆ ಎಂಡಿಗೆ ಕೇಳಿ ನಮಗೆ ಹೇಗೆ ಇದರ ಮೇಲೆ, ಈ ವಿಷಯದ ಮೇಲೆ ನಮಗೊಂದು ರೆಸ್ಯೂಮ್ ರೆಡಿ ಮಾಡಿ ಕೊಡಿ ಅಂತ ಹೇಳಿ. ಸೊ ರೆಡಿ ಮಾಡಿ ಕೊಡ್ತದೆ. ಇಲ್ಲಾಂದರೆ ನೀವು ಸೈಬರಿಗೆ ಹೋದರೂ ಕೂಡ ಅಲ್ಲಿ ನಿಮಗೆ ರೆಸ್ಯೂಮ್ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಯಾವ ಜಾಬ್ಗೆಲ್ಲ ಅಪ್ಲೈ ಮಾಡ್ತೀರಿ ಅವರೆಲ್ಲ ಇನ್ಫಾರ್ಮೇಷನ್ ಎಲ್ಲ ಕೇಳ್ತಾರೆ. ಮತ್ತು ಈಗಿನ ಸೈಬರಲ್ಲಿ ಅವ್ರ ಹತ್ರ ಎಲ್ಲ ಪ್ಯಾಟರ್ನ್ ಇರ್ತಾರೆ ರೆಸ್ಯೂಮಿದ್ದು. ಓಕೆ, ಸೊ ನೀವು ರೆಸ್ಯೂಮನ್ನು ರೆಡಿ ಮಾಡೋದು ಒಂದೇ, ಅದಕ್ಕೆ ಪ್ರಿಂಟಿಗೆ ಹಣ ಕೊಡೋದು ಒಂದೇ, ಅಲ್ಲಿ ಹೋಗಿ ಅವರ ಹತ್ರ ರೆಸ್ಯೂಮ್ ಕ್ರಿಯೇಟ್ ಮಾಡಿ ಕೊಡಿ ಅಂತ ಹೇಳಿ ಹಣ ಕೊಡೋದು ಒಂದೇ. ಸೊ ನಿಮಗೆ ರೆಸ್ಯೂಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೇಲ್ ಮಾಡ್ಬೋದು, ಆದರೆ ಕೆಲವೊಮ್ಮೆ ಏನಾಗ್ತದೆ, ಕೆಲವೊಮ್ಮೆ ಅದು ಮೇಲ್ ಕೆಲವೊಮ್ಮೆ ಸಿಗೋದಿಲ್ಲ ಕೆಲವರಿಗೆ. ಸೊ ಆವಾಗ ಕೂಡ ಪ್ರಾಬ್ಲಮ್ ಆಗ್ತದೆ. ಅದಕ್ಕಿಂತ ಬೆಟರ್ ನಾವು ಹೋಗಿ ರೆಸ್ಯೂಮನ್ನು ಕೊಡೋದೇ ಬೆಟರ್ ಆಗ್ತದಲ್ವ, ಅಥವಾ ವಾಟ್ಸಪ್ ನಂಬರ್ಗೆ ಕಳಿಸ್ಬೋದು. ಸೊ ಹಾಗೆ ಹಾಗಾದರೂ ಹೇಗಾದರೂ ನೀವು ಒಂದು ರೆಸ್ಯೂಮನ್ನು ಗೊತ್ತಿಲ್ಲದವರು ಮಾಡಬೇಕಾದ್ರೆ ಹಣ ಕೊಡಲೇಬೇಕು, ಇಲ್ಲಾದರೆ ಆಗೋದಿಲ್ಲ ಗೊತ್ತಿಲ್ಲದವರು ರೆಸ್ಯೂಮ್ ಮಾಡುವಾಗ. ಸೊ ರೆಸ್ಯೂಮ್ ಇದು ಚಾನಲ್ ಅಲ್ಲ ಇದು. ಮತ್ತು ಕೆಲವರು ನಾನು ನೋಡಿದ್ದೇನೆ ಯೂಟ್ಯೂಬ್ ಚಾನಲ್ ಕೆಲವರಿದ್ದು, ಅದರಲ್ಲಿ ರೆಸ್ಯೂಮ್ ಒಂದು ಅಂದರೆ ಜಾಬ್ ಚಾನಲ್ ಇದೆ, ಜಾಬನ್ನು ಹೇಳ್ತಾರೆ, ಹೇಳಿ ಆದಮೇಲೆ ರೆಸ್ಯೂಮ್ ಹೇಗೆ ಮಾಡೋದು ಅಂತ ಹೇಳ್ತಾರೆ. ಸೊ ನಮ್ಗೆ ಅದರಲ್ಲಿ ಏನು ಯೂಸ್ ಇಲ್ಲ ಅಲ್ವಾ, ರೆಸ್ಯೂಮ್ ಯಾವ ರೀತಿ ಹೇಗೆ ಮಾಡೋದು ಅಂತ ಹೇಳಿ. ರೆಸ್ಯೂಮನ್ನು ಯಾರು ಬೇಕಾದರೂ ಮಾಡಿಸಿಕೊಡ್ತಾರೆ ಈಗಿನ ಕಾಲದಲ್ಲಿ, ದೊಡ್ಡ ವಿಷಯ ಏನೂ ಅಲ್ಲ. ಆದರೆ ಜಾಬ್ ಯಾರಾದರೂ ಮಾಡಿಸಿಕೊಡೋದೇ ಕಷ್ಟ, ಗೊತ್ತಾಯ್ತಾ. ಜಾಬ್ ಇದ್ದರೆ ಹೇಳೋದು ಅಥವಾ ಮಾಡಿಕೊಡೋದು ಜಾಬನ್ನು ತುಂಬ ಕಷ್ಟ. ಸೊ ಅಂಥದ್ದು ಯೂಸ್ಫುಲ್ ವೀಡಿಯೋಸ್ ನಾನು ಮಾಡ್ತಾ ಇರೋದು, ನಂದು ಚಾನಲ್ ಅದರ ಬಗ್ಗೆ ಮಾತ್ರ. ಇದು ರೆಸ್ಯೂಮನ್ನು ಹೇಳಿಕೊಡೋದು ನಂದು ಚಾನಲ್ ಅಲ್ಲ. ನೆಕ್ಸ್ಟ್ ರೆಸ್ಯೂಮನ್ನು ಯಾರು ಹೇಳಿಕೊಡ್ತಾರೆ ಅವರ ಚಾನಲ್ ಏನು ದೊಡ್ಡ ಏನು ಉದ್ಧಾರ ಆಗಲಿಲ್ಲ. ಯಾಕೆಂದರೆ ಅವರು ಜಾಬನ್ನು ಕೂಡ ಹೇಳ್ತಾರೆ ಮತ್ತು ರೆಸ್ಯೂಮನ್ನು ಕೂಡ ಹೇಳ್ತಾರೆ, ಹೀಗೆ ಮಾಡಿ ಹಾಗೆ ಮಾಡಿ ಅಂತೇಳಿ. ಅವರ ಪ್ರಕಾರ ನಾವು ಕೂತ್ಕೊಂಡು ರೆಸ್ಯೂಮ್ ಮಾಡಬೇಕಾದ್ರೆ ನಮ್ಮ ರೆಸ್ಯೂಮ್ ಸಿಲೆಕ್ಷನ್ ಆಗ್ತದೆ ಅಂತೇಳಿ ನಮಗೇನಾದರೂ ಗ್ಯಾರಂಟಿ ಕೊಡ್ತಾರೆ ಅವರು? ಇಲ್ಲಲ್ಲ. ನೀವೀಗ ಒಂದು ಜಾಬ್ ಚಾನಲ್ ಇರ್ತಾರೆ ಒಬ್ಬರದು, ಅವರು ಜಾಬ್ ಎಲ್ಲ ಹೇಳಿ ಆದಮೇಲೆ ರೆಸ್ಯೂಮ್ ಹೇಗೆ ಮಾಡೋದು ಅಂತ ಹೇಳ್ತಾರೆ. ಇದರ ಪ್ರಕಾರನೇ ರೆಸ್ಯೂಮ್ ಮಾಡಿ, ಆಗ ನಿಮಗೆ ಖಂಡಿತವಾಗಿ ಜಾಬ್ ಸಿಗ್ತದೆ, ಇದರ ಪ್ರಕಾರ ರೆಸ್ಯೂಮ್ ಇಲ್ಲಾದರೆ ನಿಮಗೆ ಜಾಬ್ ಸಿಗೋದಿಲ್ಲ, ಆ ಥರ ಎಲ್ಲ ಹೇಳ್ತಾರೆ. ಅವರು ಹೀಗೆ ಗೊತ್ತುಂಟು ಜಾಬ್ ಸಿಗ್ತಾರೆ ಕೊಡ್ತಾರೆ ಇಲ್ವ ಅಂತ ಹೇಳಿ. ಸೊ ಆ ಥರ ಎಲ್ಲ ಮಂಗ ಮಾಡೋರೆಲ್ಲ ಇರ್ತಾರೆ. ಅದಕ್ಕೆ ನೀವು ಮಂಗ ಆಗಬೇಡಿ ಆಯಿತಾ. ಈಗಿನ ಕಾಲವೇ ಅಂಥದ್ದು, ಮಂಗ ಮಾಡುವ ಕಾಲ. ಸೊ ಯಾರು ಬೇಕಾದರೂ ಒಬ್ಬೊಬ್ಬರ ಮಾತಿಗೆ ಮರಳಾಗ್ತಾರೆ, ಯಾಕೆಂದರೆ ಒಬ್ಬರದ್ದು ಪರಿಚಯ ಇನ್ನೊಬ್ಬರಿಗೆ ಇರೋದಿಲ್ಲ. ಸೊ ಜನರನ್ನು ಕೂತ್ಕೊಂಡಲ್ಲಿ ಎಜುಕೇಷನ್ ಇಲ್ಲದವರಿಗೆ, ಸ್ವಲ್ಪ ಪ್ರಾಯ ಆದವರಿಗೆಲ್ಲ ಮಂಗ ಮಾಡುವಂದರೆ ನಂಬರ್ 1 ಈಗಿನ ಜನರು. ಸೊ ಅದಕ್ಕೋಸ್ಕರ ನೀವು ಯಾರು ನಂಬಲಿಕ್ಕೆ ಹೋಗಬೇಡಿ. ನಿಮಗೆ ಆ ಅನುಭವ ಇಲ್ಲಾದರೂ ಬೇರೆಯವರಿಗೆ ಯಾವುದನ್ನಾದರೂ ಕೇಳಿ. ನ್ಯೂಸಲ್ಲಿ ಬರ್ತದೆ, ನ್ಯೂಸ್ ಪೇಪರಲ್ಲಿ ಬರ್ತದೆ, ಮತ್ತು ನ್ಯೂಸ್ ಚಾನಲಲ್ಲಿ ಎಲ್ಲ ಹಾಕ್ತಾರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾರೆ. ಸೊ ಅದನ್ನು ಸ್ವಲ್ಪ ಕಲೀರಿ, ನಿಮಗೆ ಅದು ನಾಲೆಜ್. ಯಾಕೆಂದರೆ ಕೆಲವೊಮ್ಮೆ ಸಬ್ಸ್ಕ್ರೈಬರ್ಸ್ ಹೀಗೆ ನಂಬಿ ಕೂತ್ಕೊಳ್ತಾರೆ. ನಾನು ಅದು ರಿಯಲಿ ಹೇಳಿದ್ದು. ಸುಮಾರು ಜನ ನನಗೆ ಕೆಲವೊಮ್ಮೆ ಒಂದು ಟಾಪಿಕಲ್ಲಿ ನಾನು ಮಾತನಾಡುವಾಗ ನನಗೆ ಕಮೆಂಟಲ್ಲಿ ಹೇಳಿದ್ದೀರಿ ಒಳ್ಳೆಯ ವಿಷಯ ಅಂತ ಹೇಳಿ. ಯಾಕೆಂದರೆ ಜನರು ಈಗಿನ ಕಾಲದಲ್ಲಿ ಮೂರ್ಖರಾಗ್ತಾ ಇದ್ದಾರೆ. ಮೂರ್ಖರಂದರೆ ಮೂರ್ಖರು. ಯಾಕೆಂದರೆ ಎಲ್ಲ ಒಬ್ಬರು ಹೇಳಿದ್ದನ್ನು ನಂಬಿ ಬಿಡೋದು. ಅದು ನಂಬಿ ಎಷ್ಟು ದಿನ ಅಂತ ನೀವು ಕಾಲ ಕಳಿಬೋದು ಅದನ್ನು ನಂಬಿ? ಎಷ್ಟು ದಿನ ಕಾಲ ಕಳಿತೀರಿ? ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ಟೈಮ್ ಹೇಳಿದ್ದು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ ಅಂತ ಹೇಳಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾರೆ, ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ಅದು ಯಾರಿಗೂ ಸಿಗೋದಿಲ್ಲ. ಅವರ ಚಾನಲ್, ಸುಮಾರು ಜನದ್ದು ಚಾನಲ್ ನಾನು ನೋಡ್ತೇನೆ, ಜಾಬ್ ಇದು ಚಾನಲ್. ಅಲ್ಲಿ ಹೋಗಿ ನೋಡಿದರೆ ಕಮೆಂಟಲ್ಲಿ ಯಾರಿಗೂ ಜಾಬ್ ಸಿಕ್ಕಿದ್ದಿಲ್ಲ. ನನ್ನದರಲ್ಲಿ ಹಾಗೆಲ್ಲ.
ಒಂದು ವೇಳೆ ಏನಾದರೂ ನನ್ನ ಜಾಬಲ್ಲಿ ಏನಾದರೂ ಹಣ ಕೇಳಿದರೆ ನೀವು ಕೊಡಬೇಡಿ ಅಷ್ಟೇ ನಾನು ಹೇಳೋದು. ಆದರೆ ನಂದು ಜಾಬ್ ಎಲ್ಲ ಯಾವುದಕ್ಕೂ ಜಾಬಿಗೆ ಇಷ್ಟವರೆಗೆ ಯಾರೂ ನನ್ನ ಜಾಬಿಗೆ ಹಣ ಕೇಳಿದ್ದಿಲ್ಲ. ಕೇಳಿದರೂ ಕೊಡಬೇಡಿ. ಆದರೆ ಹೈಯೆಸ್ಟಾಗಿ ನನ್ನಿಂದ ನಿಮಗೆ ಗೊತ್ತುಂಟು ಎಷ್ಟು ಜನರಿಗೆ ಜಾಬ್ ಸಿಕ್ಕಿದೆ ಅಂತ ಹೇಳಿ. ಸೊ ಹಾಗಾಗಿ ಹಾಕುವಾಗ ಕರೆಕ್ಟಾಗಿ ಹಾಕಬೇಕು. ಈವನ್ ಆ ರೆಸ್ಯೂಮ್ ಕೂಡ ಅವರೊಂದು ಪ್ಯಾಟರ್ನ್, ನೀವು ಇದೇ ಥರ ಮಾಡಿ ನಿಮಗೆ ಜಾಬ್ ಸಿಗ್ತದೆ ಅಂತೇಳಿ ಜನರನ್ನು ನಂಬಿಸುವುದು. ಎಂತ ಅವರ ಅಪ್ಪ ಕೂತ್ಕೊಳ್ಳಿದ್ದಾರೆ ಅಲ್ಲಿ, ರೆಸ್ಯೂಮ್ ಇವರು ಮಾಡಿಕೊಡೋದು, ಅಲ್ಲಿ ಸೆಲೆಕ್ಷನ್ ಮಾಡೋದಂತೆ ಹೇಗೆ ಆಗೋದು? ಅದು ಯಾರು ಜಾಬ್ ಕೊಡ್ತಾರೆ? ನೀವು ಅವರದ್ದು ಚಾನೆಲ್ ನೋಡಬೇಕಂತ ಅವರು ಹಾಗೆ ಹೇಳ್ತಾರೆ ಅಷ್ಟೇ, ಬೇರೇನಿಲ್ಲ ಉಪಯೋಗ ಅದರಲ್ಲಿ. ನಾನೀಗ ಚಾನೆಲ್ ಮಾಡ್ತೇನೆ, ನನ್ನಿಂದ ಜನರಿಗೆ ಯೂಸ್ ಆಗಬೇಕು. ಸುಮ್ಮನೆ ಎಂಟರ್ಟೈನ್ಮೆಂಟಿಗೆ ಜಾಬ್ ಒಂದು ಸಿಕ್ಕಿದ್ದು ಹಾಕೋದು, ಯಾರಾದರೂ ಹೇಳಿದ್ದನ್ನು ಹಾಕೋದಲ್ಲ. ನಿಮಗೆ ಜನರಿಗೆ ಯೂಸ್ ಆದರೆ ಮಾತ್ರ ವೀಡಿಯೋಸ್ ನೋಡ್ತಾರೆ, ಗೊತ್ತಾಯ್ತಾ? ಈಗ ಫಾರ್ ಎಕ್ಸಾಂಪಲ್ ಲಾಗ್ ಚಾನಲೆಲ್ಲ ಇದೆ. ಲಾಗ್ ಚಾನಲ್ ಯಾಕೆ ನೋಡ್ತಾರೆ ಜನ? ಹೆಚ್ಚಾಗಿ ಲಾಗ್ ಚಾನಲನ್ನು ಯಾಕೆ ನೋಡ್ತಾರೆ ಜನರು? ಹೊರಗಡೆ ಹೋಗ್ತಾರೆ, ಅವರದ್ದು ಹಾಕುವ ಕ್ರೀಮ್ ಎಲ್ಲ ನೋಡ್ತಾರೆ, ಕೆಲವೊಮ್ಮೆ ಅವರೇನು ಫ್ಯಾಷನ್ ಮಾಡ್ತಾರೆ ಅಂತ ನೋಡ್ತಾರೆ, ಕೆಲವೊಮ್ಮೆ ಅವರ ಬಟ್ಟೆ ಹೇಗೆ ಹಾಕ್ತಾರೆ, ಯಾವ ರೀತಿ ಸ್ಟೈಲ್ ಎಲ್ಲ ಮಾಡ್ತಾರೆ, ಅವರ ಮನೆಯದ್ದೆಲ್ಲ ಯಾವ ರೀತಿಯೆಲ್ಲ ಜೀವನ ಇರ್ತದೆ, ಅವರು ತೆಗಿತಾರೆ, ಮನೇಲಿ ಎಷ್ಟು ಮಕ್ಕಳು, ಯಾರೆಲ್ಲ ಹೇಗೆ ಲೈಫ್ ಸ್ಟೈಲ್ ಇರ್ತದೆ ಒಬ್ಬೊಬ್ಬರದ್ದು ಅಂತ ಹೇಳಿ ಲಾಗ್ ಚಾನಲೆಲ್ಲ ಹಾಕ್ತಾರೆ. ಕೆಲವರು ಏನಾದರೂ ಪರ್ಚೇಸ್ ಮಾಡಿದರೆ ಅದನ್ನೆಲ್ಲ ಹಾಕ್ತಾರೆ ಲಾಗಲ್ಲಿ. ಸೊ ಆ ಥರ ಎಲ್ಲ ಇರ್ತದೆ. ಸೊ ಆ ವೀಡಿಯೋಸಿಂದ ಜನರಿಗೇನು ಯೂಸ್ ಇಲ್ಲ, ಓಕೆ, ಜನರಿಗೇನು ಯೂಸ್ ಆಗೋದಿಲ್ಲ. ಆದರೆ ಅವರಿಗೆ ವೀಡಿಯೋ ಚಾನಲ್ ಹಾಕಿದವರಿಗೆ ಯೂಸ್ ಆಗ್ತದೆ ಅಷ್ಟೇ. ಈಗ ಲಾಗ್ ಚಾನಲ್ ಒಂದು ಎಂಟರ್ಟೈನ್ಮೆಂಟ್, ಅಂದರೆ ಮೇನ್ ನೋಡುವವರಿಗೆ ಉಂಟಲ್ಲ, ಲಾಗ್ ಚಾನಲ್ ಯಾಕೆ ಯೂಸ್ ಆಗ್ತಾರೆ ಅಂತ ನನ್ನ ಪ್ರಕಾರ ನಾನು ಹೇಳೋದಾದರೆ, ನೋಡಿದವರ ಪರಿಸ್ಥಿತಿ ಹೇಗೆ ಬೇಕಾದರೂ ಇರ್ಬೋದು, ಮನೆಯ ಒಳಗೆ ಎಮೋಷ್ನಲಿ ಅಥವಾ ಒಂದು ಬೇಜಾರದಿಂದ ಅಥವಾ ಒಂದು ಖುಷಿಯಿಂದ ಸುಖ ದುಃಖದಿಂದ ಇರ್ಬೋದು. ಸೊ ಕೆಲವರ ವೀಡಿಯೋಸ್ ನೋಡಿದಾಗ ನಮಗೆ ಮೈಂಡಿಗೆ ಸ್ಯಾಟಿಸ್ಫ್ಯಾಕ್ಷನ್, ಮೈಂಡಿಗೆ ಸಮಾಧಾನ ಆಗ್ತದೆ ಅಂತೇಳಿ ನಾವು ನೋಡೋದು. ಯಾಕೆಂದರೆ ಎಲ್ಲರ ಥರ ಲೈಫ್ ಎಲ್ಲರದ್ದು ಇರೋದಿಲ್ಲ. ಸೊ ಕೆಲವರದ್ದು ಲೈಫ್ ನೋಡಿದಾಗ, ಅಂಥವರ ವೀಡಿಯೋಸ್ ನೋಡಿದಾಗ ನಮಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ಪೀಸ್ ಆಫ್ ಮೈಂಡ್ ಅಷ್ಟೇ. ಅದಕ್ಕೋಸ್ಕರ ನೋಡುವಂಥದ್ದು. ಸೊ ಲಾಗ್ ಚಾನಲ್ ನೋಡುವಾಗ ನೋಡುವವರಿಗೆ ಏನು ಯೂಸ್ ಇಲ್ಲ. ಆದರೆ ನನ್ನ ಜಾಬ್ ಚಾನಲಲ್ಲಿ ಈ ಚಾನಲನ್ನು ನೋಡುವವರಿಗೆ ಯೂಸ್ ಉಂಟು. ಓಕೆ, ಸೊ ನಾನು ಈ ಒಂದು ಟಾಪಿಕ್ ಜಾಬ್ ಚಾನಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದು, ಚಾನಲನ್ನು ಓಪನ್ ಮಾಡಿದ್ದು. ಮತ್ತು ರೆಸ್ಯೂಮ್ ಮಾಡಿ ಉಂಟಲ್ಲ, ನನಗೇನು ಯೂಸ್ ಇಲ್ಲ, ನೋಡುವ ಜನರಿಗೂ ಏನು ರೆಸ್ಯೂಮ್ ಏನು ಯೂಸ್ ಆಗೋದಿಲ್ಲ ನಾವೆಲ್ಲ ಹೇಳೋದು. ಯಾಕೆಂದರೆ ನೀವು ಯಾವ ದೊಡ್ಡ ರೆಸ್ಯೂಮ್ ಬೇಕಾದರೂ ಮಾಡಿ, ಯಾರು ನಿಮಗೆ ಜಾಬ್ಗೆ ತಗೊಳ್ತಾರೆ ನೋಡಿ, ಅವರು ನಿಮಗೆ ಬೇಕಾದರೆ ತಗೊಳ್ತಾರೆ, ಇಲ್ಲಾದರೆ ಇಲ್ಲ. ಓಕೆ, ನಿಮ್ಮ ರೆಸ್ಯೂಮ್ ಒಳ್ಳೆದುಂಟು, ನೀವು ಕೆಲಸ ಮಾಡಲಿಕ್ಕೆ ಆ್ಯಕ್ಟಿವ್ ಇಲ್ಲ, ಲೇಸಿ, ಆಲಸ್ಯ ಅಂದರೆ ಆಲಸ್ಯ ಅಂಥವ್ರನ್ನು ತಗೊಳ್ತಾರೆ. ಇಂಟರ್ವ್ಯೂವಲ್ಲಿ ಮಾತಾಡುವಾಗಲೇ ಗೊತ್ತಾಗ್ತದೆ ಮತ್ತೆ. ಸೊ ವೇಸ್ಟ್. ನನಗೆ ನಾನು ಮಾಡುವಂಥದ್ದು ಜನರಿಗೆ ಯೂಸ್ ಆಗಬೇಕಷ್ಟೇ. ಅದನ್ಬಿಟ್ಟು ಜನರು ಕೇಳ್ತಾರೆ ಅಂತೇಳಿ ನಾನೆಲ್ಲ ಅಂಥದ್ದೆಲ್ಲ ವೀಡಿಯೋ ಹಾಕೋದಿಲ್ಲ, ನನಗೆ ಇಷ್ಟನೂ ಇಲ್ಲ ಹಾಕಲಿಕ್ಕೆ ಹೇಳೋದಾದರೆ. ಓಕೆ, ಸೊ ಥ್ಯಾಂಕ್ ಯು. ನೀವು ಇಷ್ಟು ದಿನ ನನಗೆ ಸಪೋರ್ಟ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಓಕೆ, ಟೇಕ್ ಕೇರ್. ಇದು ಜಾಬ್ ಯಾವುದಂತ ಹೇಳಿದರೆ ಗ್ರಾಫಿಕ್ ಡಿಸೈನರ್ ಬೇಕು. 8884566631 ವಿತ್ ದ ಕೊರಿಯರ್ ಡ್ರಾ, ಫೋಟೋಶಾಪ್ ನಾಲೆಜ್ ಇದ್ದವರು ಮತ್ತು ಅಕೌಂಟೆಂಟ್ ಬೇಕು ವಿತ್ ಟ್ಯಾಲಿ ಎಕ್ಸ್ಪೀರಿಯನ್ಸ್ ಇದ್ದು, ಮತ್ತು ರಿಸೆಪ್ಷನ್ ಅವರು ಬೇಕು, ಹುಡುಗಿಯರಾಯ್ತಾ, GST ಬ್ಯಾಕ್ಗ್ರೌಂಡ್ ಇದ್ದವರು. BJI ಕಾಪಿ ಕಾರ್ಡ್ ಮಂಗಳೂರು 8618229132. ನೆಕ್ಸ್ಟ್ ಫ್ರೆಷರ್ಸ್ ITI ಅಥವಾ ಡಿಪ್ಲೊಮಾ ಹುಡುಗರು ಬೇಕು. ಬೈಕಂಪಾಡಿ ಇಂಡಸ್ಟ್ರಿ ಏರಿಯಾ 9900772030. ನೆಕ್ಸ್ಟ್ ಮೋಟಿವೇಟೆಡ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಇಂಡಿವಿಜುವಲ್ಸ್, ಆಫೀಸ್ ಎಕ್ಸಿಕ್ಯೂಟಿವ್ ಬೇಕು. 20ರಿಂದ 30 ವರ್ಷದೊಳಗಿನವರು, ಡಿಗ್ರಿ ಆದವರು, ಕಂಪ್ಯೂಟರ್ ನಾಲೆಜ್ ಇದ್ದವರು. 9731816342. ನೆಕ್ಸ್ಟ್ ಆಫೀಸ್ ಅಕೌಂಟೆಂಟ್ ಬೇಕು, ಫೀಮೇಲ್, ಹುಡುಗಿಯರು. ಬೈಕಂಪಾಡಿ 9663562209. ನೆಕ್ಸ್ಟ್ ಫ್ಯಾಬ್ರಿಕೇಟರ್ಸ್ ದುಬೈಗೆ, ಸ್ಟೀಲ್ ಮೆಟಲ್ ಆ್ಯಂಡ್ ಸ್ಟ್ರಕ್ಚರಲ್ 0097143203711. ಇನ್ನೊಂದು ನಂಬರ್ 8197909999. ಕೆಲಸ ದುಬೈಯಲ್ಲಿ ಇದು. ನೆಕ್ಸ್ಟ್ ಕಂಪ್ಯೂಟರ್ ಬಿಲ್ ರೈಟರ್, ವೇಟರ್, ಕ್ಲೀನರ್ ಬೇಕು. 9964192367. ಇನ್ನೊಂದು ನಂಬರ್ 082424515334. ಹಾಸ್ಪಿಟಲ್ ಕ್ಯಾಂಟೀನ್ಗೆ ತಿಂಡಿ ಮತ್ತು ಊಟ ಮಾಡಿಕೊಡಲಿಕ್ಕೆ, ದೋಸೆ ಮಾಡುವ ಅಡುಗೆಯವರು ಬೇಕು. ಕಂಕನಾಡಿ 7760099388. ಕೊಟ್ಟಾರದಲ್ಲಿ
2 ಮಕ್ಕಳು ಇವೆ. ಸೊ ಅವರನ್ನು ನೋಡ್ಕೊಳ್ಳಿಕ್ಕೆ ಮತ್ತು ಮನೆ ಕೆಲಸ ಮಾಡಲಿಕ್ಕೆ ಬೇಕು ಜನ. 9606313259. ನೆಕ್ಸ್ಟ್ ಕಂಪ್ಯೂಟರ್ ತಿಳಿದ ಲೇಡೀಸ್ ಆಫೀಸ್ ಬೇಕು, ವಾಮಂಜೂರು. 8660371293. ವೆಲ್ಡರ್, ಹೆಲ್ಪರ್, ಫ್ಯಾಬ್ರಿಕೇಟರ್, ಟರ್ನರ್, ಪಿಕಪ್ ಡ್ರೈವರ್, 40 ವರ್ಷದೊಳಗಿನವರು, ಮರೋಳಿ, ಮಂಗಳೂರು. 9141350207. ಸ್ಟೀಲ್ ಟ್ರೇಡಿಂಗ್ ಕಂಪನಿ, ಪುರುಷರು ಬೇಕು, ಹೆಲ್ಪರ್ಸ್ ಮತ್ತು ಡ್ರೈವರ್ಸ್. ಜೊತೆಗೆ PF ESI ಬೋನಸ್ ಉಂಟು. 9611588588. ಇನ್ನೊಂದು ನಂಬರ್ 9901708588. ಫುಡ್ ಆ್ಯಂಡ್ ವೆಜಿಟೇಬಲ್ಸ್ ಶಾಪ್ಗೆ ಕೆಲಸಕ್ಕೆ ಹುಡುಗಿಯರು. 8 ಗಂಟೆಯಿಂದ 5 ಗಂಟೆ ತನಕ, 4 ಗಂಟೆಯಿಂದ 8:15 ತನಕ. ಊಟ ವಸತಿ ಉಚಿತ. 9036506947. ಅಡುಗೆ ಕೆಲಸಕ್ಕೆ ನಿಲ್ಲುವ ಹೆಂಗಸರು ಬೇಕು. 18,000 ಸ್ಯಾಲ್ರಿ. 9901402916. ನೆಕ್ಸ್ಟ್ ಫೀಮೇಲ್ ಅಥವಾ ಮೇಲ್, ಹುಡುಗ ಅಥವಾ ಹುಡುಗಿಯರು. ಆಫೀಸ್ ಅಸಿಸ್ಟೆಂಟ್, ಕಂಪ್ಯೂಟರ್ ಟ್ಯಾಲಿ ಗೊತ್ತಿದ್ದವರು. ಮೆಡಿಕಲ್ ಹೋಲ್ಸೇಲರ್ಗೆ ಉಡುಪಿಯಲ್ಲಿ ಲೋಕಲ್ ಡೆಲಿವರಿ 2, ಸೇಲ್ಸ್ ರೆಪ್ರೆಸೆಂಟೇಟಿವ್ ಮತ್ತು ಹುಡುಗರು ಬೇಕು. 9980264109. ಸ್ಪೇರ್ ಇನ್ಚಾರ್ಜ್ ಹುಡುಗರು, ಸುರತ್ಕಲ್ನಲ್ಲಿ 2 ವೀಲರ್ಸ್ ಗೊತ್ತಿದ್ದವರು. 6364244246. ಕಾರ್ಕಳ, ಉಡುಪಿ, ಬ್ರಹ್ಮಾವರ 2 ವೀಲರ್ ಗೊತ್ತಿದ್ದವರು. ಫೀಲ್ಡ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಕಮಿಷನ್ ಕೊಡ್ತಾರೆ. 6366192285. ಉಡುಪಿಯಲ್ಲಿ ಕ್ಲೀನಿಂಗ್ಗೆ, ಪ್ರಾಡಕ್ಟ್ ರೆಡಿ ಮಾಡಲಿಕ್ಕೆ, ಪ್ಯಾಕಿಂಗ್ಸ್ SLC ಆಗಿರುವ ಹುಡುಗರು. 13,000. 9482559090. ಮಂಗಳೂರಿನ ಲಾಡ್ಜ್ಗೆ ರೂಮ್ ಬಾಯ್ಸ್ ಕೆಲಸಕ್ಕೆ ಹುಡುಗರು ಬೇಕು. 13,000 ಸ್ಯಾಲ್ರಿ. ಊಟ ವಸತಿ ಉಚಿತ. 9448866793. ಆಲ್ ದ ಬೆಸ್ಟ್ ಎಲ್ಲರಿಗೂ. ಬಾಯ್ ಬಾಯ್.